ಸಲ ನನ್ನ ಮಗುನ ಕಿಡ್ನಾಪ್ ಮಾಡಿದವರು ನಿಜಕ್ಕೂ ಅನುಷ್ಕಾನೇನಾ ಅಥವಾ ಬೇರೆ ಯಾರಾದ್ರೂ ಅನ್ನೋ ಕ್ಲಾರಿಟಿನೇ ಇದುವರೆಗೂ ಸಿಕ್ಕಿಲ್ಲ. ಅಪರಾಧಿಗಳನ್ನ ಪೊಲೀಸರು ಕಂಡು ಹಿಡಿದು ಒಳಗೆ ಹಾಕೋದಿರ್ಲಿ, ಅವ್ರು ಯಾರು ಅನ್ನೋದನ್ನೇ ಇದುವರೆಗೂ ಕಂಡು ಹಿಡಿದಿಲ್ಲ. ಈಗಲೂ ಅದೇ ಕಳ್ಳರು ನನ್ನ ಮಗಳನ್ನ ಕಿಡ್ನಾಪ್ ಮಾಡೋ ಚಾನ್ಸ್ಗೋಸ್ಕರ ಕಾಯ್ತಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮಗಳು ಹಾಕಿದ ಪಾಯಿಂಟ್ಗೆ ಎಲ್ಲರೂ ಬೈಕ್ ಕಟ್ ಹಾಕ್ದಂಗೆ ಆಗೋಯ್ತು ಅನ್ಸುತ್ತೆ. ನನ್ನ ಮಗಳನ್ನ ಒಂಟಿ ಆಗ್ಬಿಟ್ಟು ಎಲ್ಲರೂ ತಮ್ಮ ದಾರಿನ ನೋಡ್ಕೊಂಡ್ಬಿಟ್ರು. ಆದ್ರೆ ನೀನೇನು ಯೋಚನೆ ಮಾಡಬೇಡ ಮಗಳೇ. ಈ ನಿನ್ನ ಚಿಕ್ಕಮ್ಮ ಯಾವಾಗಲೂ ಪ್ರತಿ ಕ್ಷಣ ನಿನ್ನ ಜೊತೆಲೇ ಇರ್ತಾಳೆ. ಹಾ, ಹಲೋ ಅಪ್ಪ, ಎಲ್ಲಿದ್ಯಾ? ಇಲ್ಲೇ ಹತ್ತಿರದಲ್ಲಿ ಅಂದರೆ ಎಲ್ಲಿದ್ಯಾಪ್ಪ? ಸರಿ ಬಾ, ನಿನಗೆ ಗೊತ್ತಾಗುತ್ತೆ. ಇನ್ಸ್ಪೆಕ್ಟರ್ ರುದ್ರಪ್ರತಾಪ್ ಅವರೇ, ಅನುಷ್ಕನ್ ಬಗ್ಗೆ ವಿಚಾರಿಸಿದಾಗಲೆಲ್ಲ ಕಾರ್ಯಾಚರಣೆ ನಡೀತಾ ಇದೆ, ನಾವು ಹುಡುಕ್ತಾ ಇದ್ದೀವಿ ಅಂತಾನೆ ಹೇಳ್ತಾ ಇದ್ದೀರಾ. ಮಗು ಕಳೆದು ಹೋದಾಗಲೂ ಕೂಡ ನೀವು ನಮ್ಮ ಪ್ರಶ್ನೆಗಳಿಗೆ ಇದೇ ಉತ್ತರಗಳನ್ನು ಕೊಡ್ತಾ ಇದ್ರಿ. ಈಗಲೂ ಅದೇ ಉತ್ತರ ಕೊಡ್ತಿದ್ದೀರಾ. ನಮ್ಮ ಮನಸ್ಥಿತಿನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವಳು ಹಾಯಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾಳೆ ಅನ್ನೋ ಒಂದು ವಿಷಯಕ್ಕೆ ನನ್ನ ಸೊಸೆ ಮನೆ ಜನಗಳ ಜೊತೆ ತನ್ನ ಮಗುನ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾಳೆ, ಭಯ ಪಡ್ತಿದ್ದಾಳೆ. ನೋಡಿ, ನಿಮ್ಮ ಯಾವ ಸಮಜಾಯಿಷಿನೂ ನನಗೆ ಬೇಕಾಗಿಲ್ಲ. ದಯವಿಟ್ಟು ಅನುಷ್ಕನ್ನ ಹಿಡಿಬೇಕು ಅಷ್ಟೇ. ಅಪರಾಧಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಪ್ಲೀಸ್. ಅಖಿಲ, ಜನನಿ ಮಾತುಗಳು ನಿಜ ಆಗ್ಬಿಡುತ್ತೆ ಅನ್ನೋ ಭಯದಿಂದ ನೀನು ಅಲ್ಲಿಂದ ಬಂದ್ಬಿಟ್ಯಾ? ಇಲ್ಲ ರಘು, ನನಗೆ ನನ್ನ ಆದಿ ಮೇಲೆ ಅಪಾರವಾದ ನಂಬಿಕೆ ಇದೆ. ಒಂದು ಹುಲ್ಲು ಕಡ್ಡಿಯ ಜವಾಬ್ದಾರಿನ ಆದಿಗೆ ಕೊಟ್ಟರೂ ಕೂಡ ಅದು ಒಂದಿಷ್ಟು ಕೊಂಕದೇ ಇರೋ ಥರ ಅವನು ನೋಡ್ಕೋತಾನೆ. ಪ್ರೀತುನ ನಾನು ಹೆತ್ತಿರ್ಬೋದು, ಆದರೆ ಬೆಳೆಸಿರೋದೆಲ್ಲ ಆದಿನೇ ಅಂತ ಹೇಳ್ಬೋದಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದ. ತಮ್ಮನ್ನೇ ಮಗನ ಥರ ಬೆಳೆಸಿರೋನು ತಮ್ಮನ ಮಗುನ ಜೋಪಾನವಾಗಿ ಕರ್ಕೊಂಡು ಬಂದು ವಾಪಸ್ ಬಿಡಬೇಕು ಅನ್ನೋ ಜವಾಬ್ದಾರಿ ಇಟ್ಕೊಂಡಿರಲ್ವಾ? ಮತ್ತೆ ಯಾಕೆ ಹಾಗೆ ಡಿಸ್ಟರ್ಬ್ ಆಗಿ ಬಂದೆ? ಕಳೆದ ಬಾರಿ ಮನೆಗೆ ನುಗ್ಗಿ ಮಗುನ ಎತ್ಕೊಂಡು ಹೋದವ್ರನ್ನೇ ಇನ್ನೂ ಹಿಡ್ದಿಲ್ಲ ಅಂತ ಜನನಿ ಹೇಳಿದ್ಲಲ್ಲ, ಅವಳ ಮಾತು ನಿಜ ತಾನೇ? ನಮ್ಮ ಮನೆಗೆ ನುಗ್ಗಿ ಮಗುನ ಕದ್ಕೊಂಡು ಹೋಗಿರೋರು ಪತ್ತೆನ ಇದುವರೆಗೂ ಮಾಡೋಕ್ಕಾಗಿಲ್ಲ. ಹಾಗೇನಾದ್ರೂ ಪತ್ತೆ ಹಚ್ಚಿದ್ದಿದ್ರೆ ಇವತ್ತಿನ ದಿವಸ ನಾವು ಜನನಿಯಿಂದ ಈ ಮಾತು ಕೇಳಬೇಕಾಗ್ತಿರ್ಲಿಲ್ಲ. ನನ್ನ ಅಸಹಾಯಕತೆನ ಯಾರ ಮುಂದೆನೂ ತೋರಿಸ್ಕೊಳಕ್ ಮನ್ಸು ಬರಲಿಲ್ಲ. ಅದಕ್ಕೆ ಈ ಕಡೆ ಬಂದ್ಬಿಟ್ಟೆ. ಇನ್ಸ್ಪೆಕ್ಟರ್ ರುದ್ರಪ್ರತಾಪ್ ಅವರಿಗೆ ಫೋನ್ ಮಾಡಿದೆ. ಅವರು ಅವ್ರ ಕೆಲಸ ಮಾಡ್ತಿದ್ದಾರೆ, ಕಾರ್ಯಾಚರಣೆ ನಡೀತಾನೆ ಇದೆ. ಆದರೆ ಅವಳಿನ್ನೂ ಸಿಕ್ಕಿಬಿದ್ದಿಲ್ಲ, ಅಥವಾ ಮಗುನ ಕದ್ಕೊಂಡು ಹೋದ ಪಾಪಿ ಇನ್ನೂ ಸಿಕ್ಕಿಲ್ಲ. ಏನ್ ಮಾಡೋದು ನಾವೀಗ? ಆದರೂ ಜನನಿ ಸ್ವಲ್ಪ ಓವರಾಗಿ ಮಾತಾಡ್ಬಿಟ್ಲು ಅನ್ಸುತ್ತೆ. ಅಲ್ಲ, ಯಾಕಿಷ್ಟು ಓವರ್ ರಿಯಾಕ್ಟ್ ಮಾಡ್ತಿದ್ದಾಳೆ ಅಂತ? ಬಾಣಂತಿ ಸನ್ನಿ ಎಫೆಕ್ಟ್ ರಘು. ಬಾಣಂತಿ ಸನ್ನಿ ಅಂದರೆ ಹೀಗೆಲ್ಲ ನೋಡ್ಕೋತಾರ? ಹೌದು ರಘು, ಇದಕ್ಕಿಂತ ವಿಪರೀತವಾಗಿ ನಡ್ಕೊಳ್ಳೋರನ್ನೂ ನಾನು ನೋಡಿದ್ದೀನಿ. ದೇವ್ರ ದಯ, ನಮ್ಮ ಜನನಿಗೆ ತಾನು ಮಾತಾಡೋದ್ರ ಬಗ್ಗೆ ಆ ಕ್ಷಣ ಕರಿವಿಲ್ಲದೆ ಹೋದರೂ ಕೂಡ ಒಂದು ಕ್ಷಣ ಅವಳಿಗೆ ತಿಳಿ ಹೇಳಿದಾಗ ಇಲ್ಲ ನಾನು ಮಾತಾಡಿದ್ದು ತಪ್ಪು ಅನ್ನೋದು ಅರಿವಿಗೆ ಬರುತ್ತೆ.
ಅವಳಿನ್ನೂ ತನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳುವಂಥ ಸ್ಥಿತಿನಲ್ಲಿದ್ದಾಳೆ. ಅದು ನಮ್ಮ ಅದೃಷ್ಟ. ಆದರೆ ನಮ್ಮ ಆದಿ ಎಷ್ಟು ಜವಾಬ್ದಾರಿ ಇರೋ ಹುಡುಗ, ಅವನು ಯಾಕೆ ಹೀಗೆ ಮಾಡ್ದ ಅಂತಲೇ ಗೊತ್ತಾಗ್ತಿಲ್ಲ. ಹಾಗೆಲ್ಲ ಬಹುಶಃ ಜನನಿಗೆ ಬಾಣಂತಿ ಸನ್ನಿ ಇರೋ ವಿಷಯ ಅವನು ಗೊತ್ತಿಲ್ಲ ಅನ್ಸುತ್ತೆ. ಇರ್ಬೋದು. ಆದರೆ ಇಷ್ಟೆಲ್ಲ ತಿಳುವಳಿಕೆ ಇರೋ ನಮ್ಮ ಆದಿ ಆ ಪುಟ್ಟ ಮಗುನ ಕರ್ಕೊಂಡು ಎಲ್ಲಿಗೆ ಹೊರಟೋದ? ಅಟ್ಲೀಸ್ಟ್ ಫೋನ್ ಅದ್ರ ಜೊತೆಲಿ ತಗೊಂಡು ಹೋಗಿದ್ರೆ ಇಷ್ಟೆಲ್ಲ ಅವಾಂತರಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ. ಜನನಿನೂ ನೊಂದ್ಕೊಂಡ್ಲು. ಅವಳು ಆಡಿರೋ ಮಾತಿಂದ ಪಾಪ ಪಾರ್ವತಿ ಅದೆಷ್ಟು ನೊಂದು ಹೋಗಿದ್ದಾಳೋ. ಒಂದು 10 ನಿಮಿಷ ಇರಿ, ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹೋಗೋಣ ಕಂದಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರೋಗ್ಯವಾಗಿ. ನನ್ನ ಮಗಳಿಗೆ ಏನಾದರೂ ಕೊಡ್ಸೋಣ ಅಂತ ಆಚೆ ಬಂದಿದ್ದೆ. ಸಡನ್ನಾಗಿ ದೇವಸ್ಥಾನದ ನೆನಪಾಯಿತು, ಅದಕ್ಕೆ ಬಂದೆ. ನನ್ನ ಮಗಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು. ವಿದ್ಯಾ ಆಗಲಿ. ದೇವ್ರೆ, ನನ್ನ ಮಗಳು ನನ್ನ ಜೊತೆನೇ ಇದ್ದು ಬೆಳೆಯೋ ಯೋಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಅವಳು ಎಲ್ಲೇ ಬೆಳೆದ್ರು ಎಲ್ಲೇ ಇದ್ದರೂ ಸಂತೋಷವಾಗಿರಬೇಕು. ನಿನ್ನ ಆಶೀರ್ವಾದ ಇವಳ ಮೇಲೆ ಸದಾ ಇರಲಪ್ಪ. ಸರಿ ಗುರುಗಳೇ, ನಾವು ಹೋಗಿ ಬರ್ತೀವಿ. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ವಿದ್ಯಾಪುಟಿ, ಇವತ್ತು ನೀನು ಅಪ್ಪನ ಜೊತೆ ಆಚೆ ಬಂದಿದ್ದಕ್ಕೆ, ಅಪ್ಪನಿಗೆ ತುಂಬ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದರೆ ನನಗೆ ಒಂದು ಡೌಟು. ನೀನು ಬೆಳೆದು ದೊಡ್ಡವಳಾದಮೇಲೆ ನಾನು ನಿನ್ನ ವಿದ್ಯಾಪುಟಿ, ಕಂದಮ್ಮ, ಮುದ್ದು ಅಂತೆಲ್ಲ ಕರಿತೀನಿ. ನೀನನ್ನು ಏನಂತ ಕರಿತೀಯಾ? ದೊಡ್ಡಪ್ಪ ಅಂತ ಮಾತ್ರ ಕರಿಬಾರ್ದು. ಸಾಧ್ಯವಾದರೆ ನಾನು ಪಾರು ಇಬ್ಬರೇ ಇರುವಾಗ ನೀ ನಮ್ಮನ್ನು ಅಪ್ಪ ಅಮ್ಮ ಅಂತ ಕರಿಬೇಕು, ಸರಿನಾ? ಅದು ನಿನ್ನ ಮತ್ತು ಪಾರು ಮಧ್ಯೆ ಇರೋ ಸೀಕ್ರೆಟು. ಆದರೆ ನಾವೇ ನಿನ್ನ ಅಪ್ಪ ಅಮ್ಮ ಅಂತ ಎಲ್ಲಿ ಹೇಳೋದಕ್ಕೆ ಬಿಡ್ತಾವೆ ಹೇಳು? ನಿಮ್ಮಮ್ಮ ಪಾರು. ನೊಂದ್ಕೋಬೇಡಿ, ಆ ಭಗವಂತ ಇದ್ದಾನೆ, ಅವನು ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಅಂದಾಗೆ ನಿಮ್ಮ ಶ್ರೀಮತಿಯವ್ರು ಹೇಗಿದ್ದಾರೆ? ಅವ್ರು ಯಾಕೆ ದೇವಸ್ಥಾನಕ್ಕೆ ಬರಲಿಲ್ಲ? ಇಲ್ಲ, ನಾನು ಆಚೆ ಬಂದಿರೋದು ಅವ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ತಮ್ಮನ ಹೆಂಡತಿಗೆ ಮಗು ಕೊಡೋದಕ್ಕೆ ಹೋಗ್ತಾ ಇದ್ದೆ. ಆಗ ನನ್ನ ಮಗುನ ಆಚೆ ಕರ್ಕೊಂಬಂದಿರೋದು ಪಾರಿಗೂ ಹೇಳಿಲ್ವಲ್ಲ. ಒಂದು ನಿಮಿಷ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ. ಫೋನ್ ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಗುರುಗಳೇ, ನಿಮ್ಮ ಫೋನ್ ಕೊಡೋಕ್ಕಾಗುತ್ತಾ? ಒಂದೇ ಒಂದು ಕಾಲ್ ಮಾಡಬೇಕಿತ್ತು. ಕ್ಷಮಿಸಿ, ದೇವ್ರ ಸೇವೆಗೆ ಬಂದಾಗ ನಾನು ಫೋನ್ ತೊಗೊಂಡು ಬರೋಲ್ಲ. ಮನೆ ಇಲ್ಲೇ ಸಮೀಪದಲ್ಲೇ ಇರೋದ್ರಿಂದ ಏನಾದರೂ ವಿಷಯ ಇದ್ದರೆ ಮಕ್ಕಳೇ ಬಂದು ನೇರವಾಗಿ ತಿಳಿಸ್ತಾರೆ. ನೀವು ನಮ್ಮ ಮನೆಗೆ ಬನ್ನಿ, ಕಾಫಿ ಕುಡ್ಕೊಂಡು ಫೋನಲ್ಲಿ ಮಾತಾಡಿ ಹೊರಡಿರಂತೆ. ಪರವಾಗಿಲ್ಲ ಬಿಡಿ, ಅಷ್ಟೊತ್ತಿಗೆ ನಾನು ಅರ್ಧ ದಾರಿಗೆ ಹೋಗ್ಬೋದು. ಅಷ್ಟಕ್ಕೂ ನಾನು ನನ್ನ ಮಗುನ ತಾನೇ ಕರ್ಕೊಂಬಂದಿರೋದು, ಯಾರೂ ತಪ್ಪು ತಿಳ್ಕೊಳ್ಳಲ್ಲ. ನನ್ನ ತಮ್ಮನ ಮಗುನೇ ಕರ್ಕೊಂಬಂದಿರೋದು ಅಂತ ಅಂದ್ಕೊಂಡ್ರು ನಾನು ತಾನೇ ಕರ್ಕೊಂಬಂದಿರೋದು. ಮನೇಲಿ ಯಾರು ಏನು ಟೆನ್ಷನ್ ತೊಗೊಳಲ್ಲ. ಸರಿ, ನಾನು ಹೊರಡ್ತೀನಿ ಗುರುಗಳೇ, ಬರ್ತೀನಿ. ಹೋಗಿ ಬನ್ನಿ ಕಂದ, ಹೋಗೋಣ.
ಏನಮ್ಮ ಪಾರ್ವತಿ, ಕೆಲಸ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಫೋನ್ ಮಾಡಿದೆ, ಮನೆಗೆ ಬರ್ತಿದ್ದೀನಿ ಅಂತ ಹೇಳಿದ್ರು. ಇಲ್ಲ ಬನ್ನಿ ಬನ್ನಿ ಅಂತ ಅವಸರ ಮಾಡ್ದಲ್ಲ, ಏನು ವಿಷಯ? ಅರ್ಸನ್ ಕೋಟೆಲ್ ಮತ್ತೆ ನನ್ನ ಮಗು ಕಾಣ್ತಾ ಇಲ್ಲ ಅಪ್ಪ. ಅಯ್ಯೋ, ಈ ಸಲ ನಾನಂತೂ ಕರ್ಕೊಂಡೋಗಿಲ್ಲಮ್ಮ. ಅದು ನನಗೆ ಗೊತ್ತಪ್ಪ. ಮಗುನ್ ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತನೂ ನನಗೆ ಗೊತ್ತು. ಯಾರು? ನಿನ್ನ ಅಳಿಯ. ದೊಡ್ಡ ಯಜಮಾನ್ರ? ಹೌದಪ್ಪ. ಪಾರ್ವತಿ, ಸ್ವಲ್ಪ ಬಿಡಿಸಿ ಹೇಳಮ್ಮ. ನೀನಿರು, ನಾನೇ ಹೇಳ್ತೀನಿ. ಅದೇನಾಯ್ತು ಗೊತ್ತಾ ಹನುಮಂತಣ್ಣ? ಆದಿ ಮನೆಗೆ ಮಗು ನೋಡೋಕ್ಕೆ ಅಂತ ಬಂದಿದ್ದ. ಭಾವ ಮತ್ತೆ ಜನನಿ ಅವರೇ ತಮ್ಮ ಕೈಯಾರ ಆದಿತ್ಯನ ಕೈಲಿ ಮಗುನ ಕೊಟ್ಟು ಹೊರಗಡೆ ಗಾಳಿ ಸುತ್ತಾಡ್ಕೊಂಡು ಬಾರಪ್ಪ ಅಂತ ಹೇಳಿದ್ರು. ಆದಿ ಮಗುನ ಕರ್ಕೊಂಡು ನಿಮ್ಮ ಮನೆಗೆ ಬಂದ. ಹೆಂಡತಿ ಮಗು ಜೊತೆ ಸ್ವಲ್ಪ ಆರಾಮ ಕಾಲ ಕಳೆದಿದ್ದಾನೆ. ಆಮೇಲೆ ಜನನಿ ಮಗು ಕೊಡಬೇಕು ಅಂತ ಮನೆ ಕಡೆ ಹೊರಟಂತೆ. ಆದ್ರೆ ಇಷ್ಟೊತ್ತಾದ್ರೂ ಮನೆ ಕಡೆ ಬಂದಿಲ್ಲ. ಮೊಬೈಲ್ ಬೇರೆ ಮನೇಲೆ ಬಿಟ್ಟು ಹೋಗಿದ್ದಾನೆ. ಇತ್ತೀಚೆಗಷ್ಟೇ ಮಗು ಕಳುವಾಗಿತ್ತಲ್ಲ, ಆ ಟೆನ್ಷನ್ನಲ್ಲೇ ಎಲ್ಲರೂ ಇದ್ದಾರೆ. ಅದೇ ಆತಂಕದಿಂದ ಇನ್ನೂ ಯಾರೂ ಹೊರಗಡೆ ಬಂದಿಲ್ಲ. ಅದಕ್ಕೆ ಸ್ವಲ್ಪ ಎಲ್ಲರೂ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಅಲ್ಲಮ್ಮ, ಈ ಸಾರ್ತಿ ಕರ್ಕೊಂಡು ಹೋಗಿರೋದು ದೊಡ್ಡ ಯಜಮಾನ್ರಿ ಅಂತ ಎಲ್ರಿಗೂ ಗೊತ್ತಲ್ವಾ? ಬರ್ತಾರೆ ಬಿಡು, ಯಾಕೆ ಟೆನ್ಷನ್ನು? ಮಗುನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದೇ ಚಿಂತೆ ಆಗ್ತಿದೆ ಅಪ್ಪ. ಒಂದ್ ಮಾತು ಹೇಳ್ದೆ ಹೋಗಿದ್ದಾರೆ, ಜೊತೆಗೆ ಫೋನು ತಗೊಂಡು ಹೋಗಿಲ್ಲ. ಫೋನ್ ತಗೊಂಡು ಹೋಗಿದ್ದಿದ್ರೆ ಎಲ್ಲಿದ್ದೀರಾ ಅಂತ ಕೇಳ್ಬೋದಾಗಿತ್ತು. ಆಗಿಷ್ಟು ಚಿಂತೆನೇ ಇರ್ತಿರ್ಲಿಲ್ಲ ಅಪ್ಪ. ಅಪ್ಪ ನಿಜ ಹೇಳು, ಯಜಮಾನ್ರು ಮಗುನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ? ಕಳೆದ ಸಲ ನೀನ್ ನಿನ್ ಮೊಮ್ಮಗುನ್ ಕರ್ಕೊಂಡು ಹೋದಾಗೆ ಈ ಸಲ ನಿನ್ನ ಅಳಿ ಆ ಕೆಲಸ ಮಾಡಿಲ್ಲ ತಾನೆ? ಅವ್ಳು ಹಾಗೆ ಮಾಡಿದರೆ ನಾನು ಸಂತೋಷ ಪಡ್ತೀನಿ. ಹಾಗೆ ಮಾಡಿದ್ರೆ ನಿನಗೆಷ್ಟು ನೋವಾಗುತ್ತೆ ಅಂತ ದೊಡ್ಡ ಯಜಮಾನ್ರಿಗೆ ಚೆನ್ನಾಗಿ ಗೊತ್ತು. ಅವ್ರು ಆ ಕೆಲಸ ಮಾಡಿರಲ್ಲ. ಫೋನ್ ಅಂತೂ ಬಿಟ್ಟೋಗ್ತಾನೆ ಇರಲಿಲ್ಲ. ಆದಿ ತನ್ನದೇ ಮಗು ಅಂತ ಪ್ರೂವ್ ಮಾಡೋಕ್ಕೆ ಅವನು ಹೊರಗಡೆ ಕರ್ಕೊಂಡು ಹೋಗಿದ್ರೆ ಹನುಮಂತು ಹೇಳ್ದಂಗೆ ನಾನು ಆದಿಗೆ ಸಪೋರ್ಟ್ ಮಾಡ್ತೀನಿ. ಈ ಸಲ ಹಾಗಾಗಿರಲ್ಲ ಬಿಡು. ಆದರೆ ಎಷ್ಟೇ ಆಗಲಿ ತನ್ನ ಮಗಳು ಅನ್ನೋದನ್ನು ದೊಡ್ಡ ಯಜಮಾನ್ರಿಗೆ ಮರೆಯೋದಕ್ಕಾಗಲ್ಲ ಅಲ್ವಾ? ಅಪ್ಪ ಅನ್ನೋ ಅಧಿಕಾರದಲ್ಲಿ ಆಚೆ ಸುತ್ತೋ ಆಸೆ ಆಗಿರುತ್ತೆ. ಅದಕ್ಕೆ ಕರ್ಕೊಂಡೋಗಿರ್ತಾರೆ. ಬರ್ತಾರೆ ಬಿಡು. ಆದ್ರೆ ಅಷ್ಟರಲ್ಲಿ ಜನನಿ ಪರಿಸ್ಥಿತಿ, ಅವಳನ್ನ ಹೇಗಪ್ಪ ಸಮಾಧಾನ ಮಾಡೋದು? ಅದು ನಿನಗೆ ಬಿಟ್ಟಿದ್ದು. ಬೇಡ ಬೇಡ ಅಂದ್ರೂ ಮಗುನ ದಾನ ಮಾಡಿದ್ಯಲ್ಲ, ಆ ಮಗು ನೀನು ಹೆತ್ತಿದ್ದು ಅಂತ ಹೇಳಬೇಕಾ? ಈ ಕ್ಷಣನೇ ಯಾರು ಮುಂದೆ ಬೇಕಾದ್ರೂ ಬಂದು ಹೇಳ್ತೀನಿ. ಯಜಮಾನ್ರೆ ಎಲ್ಲಿಗೆ ಹೋಗಿದ್ರಿ? ಅದು ಮಗುನ್ ಕರ್ಕೊಂಡು ಎಲ್ಲಿ ಹೋಗಿದ್ರಿ ಯಜಮಾನ್ರೆ? ಶಾಪಿಂಗ್ ಹೋಗಿದ್ದೆ. ಶಾಪಿಂಗ್ ಹೋಗಿದ್ದ? ಹೌದು ಪ್ರೀತು, ಅದೇ ಅವತ್ತು ನಾನು ನೀನು ಹೋಗಿದ್ವಲ್ಲ ಅದೇ ಅಂಗಡಿಗೆ. ನಾನು ಅಲ್ಲೇ ಬಂದಿದ್ದಲ್ಲ ಬ್ರೋ, ನಿನ್ನ ಪುಟ್ಟಮ್ಮನ ಹುಡ್ಕೊಂಡು. ನಮ್ಮನ್ನು ಹುಡ್ಕೊಂಡ? ಯಾಕೆ? ಪಾಪು, ಲಕ್ಷ್ಮಿ ಪುಟ್ಟಿ, ಪಾಪು. ಆದಿತ್ಯ, ಮಗುನ ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡು ಹೋಗಿ ಆಟ ಆಡ್ಸು ಅಂತ ಹೇಳಿದ್ದೆ. ನೀನು ಪಾರ್ವತಿ ಹತ್ರ ಕರ್ಕೊಂಡು ಹೋಗ್ತೀಯ ಅನ್ನೋ ಗೆಸ್ ಇತ್ತು. ಆದರೆ ಹೊರಗಡೆ ಶಾಪಿಂಗ್ ಕರ್ಕೊಂಡು ಹೋಗ್ತೀಯ ಅಂತ ಯಾರು ಗೆಸ್ ಮಾಡಿರಲಿಲ್ಲಪ್ಪ, ಪಾರ್ವತಿ ಕೂಡ. ಹಾಗಂತ
ಮಗುನ ನೀನು ಆಚೆ ಕರ್ಕೊಂಡು ಹೋಗಿದ್ದು ತಪ್ಪು ಅಂತಲ್ಲ ಬ್ರೋ. ಆದಿ, ಹೇಳಾದ್ರೂ ಮಗುನ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲಪ್ಪ. ಅಟ್ಲೀಸ್ಟ್ ಫೋನ್ನಾದ್ರೂ ಜೊತೆಗೆ ತಗೊಂಡು ಹೋಗಿದ್ದಿದ್ರೆ ನಮ್ಗೆ ಯಾರಿಗೂ ಟೆನ್ಷನ್ ಇರ್ತಿರ್ಲಿಲ್ಲ. ಸಾರಿ ಅಮ್ಮ, ಅದು ನನಗೆ ಮಗುನ ಆಚೆ ಕರ್ಕೊಂಡು ಹೋಗ್ಬೇಕನ್ನೋ ಉದ್ದೇಶ ಇರಲಿಲ್ಲ. ನಾನು ಆ್ಯಕ್ಚುಲಿ ಮಗುನ ಜನ್ನಿಗೆ ಕೊಡೋಕ್ಕೆ ಕರ್ಕೊಂಡು ಬರ್ತಾ ಇದ್ದೆ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಮಗುಗೆ ಬಳೆ, ಗೊಂಬೆ, ಬಟ್ಟೆ ಎಲ್ಲ ಕೊಡಿಸ್ಬೇಕು ಅಂತ ಅನ್ನಿಸ್ತು. ಫೋನ್ನ ಮನೇಲಿ ಬಿಟ್ಟಿರೋದು ಮರೆತು ಹಾಗೆ ಹೋಗ್ಬಿಟ್ಟೆ. ಜನನಿ, ಏನ್ ಮಾಡ್ತಿದ್ಯಾ? ನೀನ್ ಮಧ್ಯದಲ್ಲಿ ಮಾತಾಡ್ಬಿಡಬೇಕು. ಹೋಗ್ಲಿ ಪಾಪ ಅಂತ ನನ್ ಮಗುನ ನಿನ್ ಕೈ ಕೊಟ್ಟಿದ್ದೆ ತಪ್ಪಾಗೋಯ್ತಾ? ಹೇಗೆ ಕರ್ಕೊಂಡು ಹೋದ್ರಿ? ಅದ್ ಹೇಗೆ ನನ್ನ ಮಗುನ ನನಗೆ ಹೇಳ್ಲಿಕ್ಕಿಲ್ಲ ಹೊರಗಡೆ ಕರ್ಕೊಂಡು ಹೋದ್ರಿ? ಅಟ್ಲೀಸ್ಟ್ ಫೋನ್ ಹೋಗುತ್ತೆ ಅಂತ ಗೊತ್ತಾಗಲ್ಲ ನಿಮಗೆ? ಮಗು ತಾಯಿಯಾದವಳು ಮಗುನ ಒಂದ್ ಸ್ವಲ್ಪ ಹೊತ್ತು ನೋಡಿದ್ರೆ ಹೇಗ್ ಚಡಪಡಿಸ್ತಾಳೆ ಅಂತ ಒಂದ್ ಸ್ವಲ್ಪನೂ ಗೊತ್ತಾಗಲ್ವಾ ನಿಮಗೆ? ಜನನಿ, ದಯವಿಟ್ಟು ಈ ಸಮಯದಲ್ಲಿ ಅವಳಿಗೇನು ಹೇಳ್ಬೇಡಿ. ಬೇಡ. ಯಜಮಾನ್ರೆ, ಹೋಗೋಣ. ಜನನಿ ಸ್ವಲ್ಪ ಅತಿಯಾಗಿ ಮಾತಾಡ್ಬಿಟ್ಲು. ಅಲ್ಲ, ನೀನು ಅವಳನ್ನ ತಡಿಬೋದಿತ್ತು ಏನೋ. ಅದಷ್ಟು ಸುಲಭ ಆಗಿದ್ದಿದ್ರೆ ಪ್ರೀತು ಜನನಿನ ಎಚ್ಚರಿಸಕ್ ಹೋದಾಗ ಪಾರ್ವತಿ ತಡಿತಿರ್ಲಿಲ್ಲ ಅವನನ್ನ. ಪಾಪ, ಜನನಿಗೆ ಬಾಣಂತಿ ಸನ್ನಿ ಇದೆ ರಘು. ಒಂದು ಕ್ಷಣ ಇದ್ದೋಳು ಇನ್ನೊಂದು ಕ್ಷಣ ಹಾಗಿರಲ್ಲ, ಬೇರೆ ಥರನೇ ಇರ್ತಾಳೆ. ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇರುತ್ತೆ. ಈಗ ಅವಳು ಕೂಗಾಡಿದ್ದು, ಕಿರ್ಚಾಡಿದ್ದು, ಮಾತಾಡಿದ್ದು ಎಲ್ಲ ಬಾಣಂತಿ ಸನ್ನಿ ಇರೋದ್ರಿಂದನೇ.
ಪಾಪ, ಸ್ವಲ್ಪ ಸಮಯ ಕೊಡೋಣ, ಸರಿ ಹೋಗ್ತಾಳೆ. ಆದ್ರೆ ಅಲ್ಲಿವರೆಗೂ ಆದಿತ್ಯನ್ಗ ಆದ ಅವಮಾನ ಹತ್ಸಕ್ಕಾಗ್ಲಿಲ್ವಲ್ಲ. ನಾನು ಈಗಲೇ ಹೋಗಿ ಆದಿತ್ಯನ್ಗೆ ಸಮಾಧಾನ ಹೇಳ್ತೀನಿ. ಬೇಡ ರಘು, ಈಗಲೇ ನೀವು ಹೋಗಿ ಸಮಾಧಾನ ಹೇಳಿದ್ರೆ ಅವನಿಗಾದ ನೋವು ಇನ್ನೂ ಹೆಚ್ಚಾಗ್ಬೋದು. ಅವನಿಗಾಗಿರೋ ಅವಮಾನ ಹಸಿಯಾಗಿ ಹಾಗೆ ಉಳ್ಕೊಂಡ್ಬಿಡ್ಬೋದು. ಪಾರ್ವತಿ ಇದ್ದಾಳೆ, ಹನುಮಂತು ಇದ್ದಾನೆ, ಈಗ ಅವರಿಬ್ಬರು ಸಂಭಾಳಿಸ್ತಾರೆ. ನಾವು ಆಮೇಲೆ ಬೇಕಾದರೆ ಹೋಗಿ ಸಮಾಧಾನ ಹೇಳೋಣ. ಸರಿ.